ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ನನ್ನ ಚಾನಲಲ್ಲಿ ನಿಮಗೆ ಮಲೆನಾಡು ಸ್ಪೆಷಲ್ ಆಗಿರುವಂತಹ ವಡೆ ಕಜ್ಜಾಯ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ನುಣ್ಣಗೆ ರುಬ್ಬಿರುವಂತಹ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಖಾಲಿಯಾಗಿರೋದ್ರಿಂದ ಆ್ಯಡ್ ಮಾಡಿಲ್ಲ, ನೀವು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಟೀ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದು ಕಲರಿಗೋಸ್ಕರ ಹಾಕಿರುವಂತಹದ್ದು. ಹಾಗೆಯೇ ಸ್ವಲ್ಪ ಶುಗರನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾವಿಲ್ಲಿ ಶುಗರ್ ಏನು ಆ್ಯಡ್ ಮಾಡಿಲ್ಲ. ಶುಗರ್ ಆ್ಯಡ್ ಮಾಡಬೇಕು ಅನ್ನೋರು, ಸ್ವಲ್ಪ ಸಿಹಿಯಾಗಿರಬೇಕು ಅನ್ನೋರು ನಾವು ಟೀ ಮಾಡ್ಕೊತೀವಲ್ಲ, ಅದಕ್ಕೆ ಸ್ವಲ್ಪ ಶುಗರನ್ನು ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಬರೀ ಟೀ ಪೌಡರನ್ನು ನೀರಲ್ಲಿ ಹಾಕಿ ಕುದಿಸಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸೋಸಿ ಇದಕ್ಕೆ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ತಣ್ಣೀರನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಬಾರ್ದು. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ಚೆನ್ನಾಗಿ ನೆನೆಯಲು ಬಿಡಬೇಕು. ಹಾಗೆಯೇ ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಲ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಿಲ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಇದು ಕಜ್ಜಾಯ ತಟ್ಟೋಗಿ ಬರುತ್ತೆ. ಹಾಗೆಯೇ ಉಬ್ಬತ್ತೆ ಮಾಡಿದಾಗ. ಹಾಗೆಯೇ ನೀವು ಕೂಡ ಟ್ರೈ ಮಾಡಿದ್ದೀರಾ ಈ ರೆಸಿಪಿನ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮೂರಲ್ಲೂ ಕೂಡ ಈ ರೆಸಿಪಿನ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ತುಂಬ ಜನ ತುಂಬ ಹೆಸರುಗಳಿಂದನೂ ಕೂಡ ಕರೀತಾರೆ. ನಮ್ಮ ಕಡೆ ವಡೆ ಕಜ್ಜಾಯ ಅಂತಲೇ ಕರೆಯೋದು ನಾವು. ನಿಮ್ಮ ಕಡೆ ಏನಾದರೂ ನಿಮಗೆ ಗೊತ್ತಿದ್ದರೆ ಏನಂತ ಕರಿತೀರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇವಾಗ ಚೆನ್ನಾಗಿ ಮಿಲ್ಕೊಂಡಿದ್ಮೇಲೆ ನಾನೊಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ತಟ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ನಾವು ತಟ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು. ಹಾಗೆಯೇ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು ಅಥವಾ ನೀರನ್ನು ನಾವು ಮುಟ್ಕೊಳ್ಬಾರ್ದು. ಎಣ್ಣೆ ಹಚ್ಕೊಂಡೆ ನಾವು ಇದನ್ನು ತಟ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ತಟ್ಕೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಹಾಗೆಯೇ ಎಣ್ಣೆ ಕೂಡ ನಾನು ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಿದ ಮೇಲೇ ಇದನ್ನು ನಾವು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಎಣ್ಣೆ ಬಿಸಿ ಮಾಡದೆ ಹಾಗೆ ಬಿಟ್ಟರೆ ಇದು ಉಬ್ಬೋದಿಲ್ಲ. ಹಾಗೆಯೇ ಈ ರೆಸಿಪಿ ಬಂದ್ಬಿಟ್ಟು ಜಾಸ್ತಿ ಎಣ್ಣೆನೂ ಕೂಡ ಹೀರ್ಕೊಳ್ಳೋದಿಲ್ಲ. ತುಂಬಾ ಬೇಗ ಮಾಡ್ಬೋದು. ನೋಡ್ತಾ ಇರ್ಬೋದು. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾವು ಕಷ್ಟಪಟ್ಟು ವಿಡಿಯೋನ ಮಾಡಿರ್ತೀವಿ. ನೀವು ವಿಡಿಯೋನ ನೋಡಿ ಹಾಗೆ ಹೋಗೋ ಬದಲು ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಅದರಲ್ಲಿ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹುಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ವಿಡಿಯೋಗಳನ್ನು ನೋಡಬಹುದು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇನ್ನೊಂದು ವಡೆ ಕೂಡ ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಚೌತಿ ಹಬ್ಬದಲ್ಲೆಲ್ಲ ಇದನ್ನು ನಾವು ಜಾಸ್ತಿಯಾಗಿ ಮಾಡ್ತೀವಿ ನಮ್ಮೂರ ಕಡೆ, ಗಣೇಶ ಚತುರ್ಥಿಗೆ. ಹಾಗೆಯೇ ತುಂಬ ಹಬ್ಬಗಳಲ್ಲಿ ಕೂಡ ಮಾಡ್ತಾರೆ ಇದನ್ನು. ಇದು ಚಿಕನ್ ಸಾಂಬಾರೊಂದಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನ್ ವೆಜ್ ತಿಂದೇ ಇದ್ದವರಿಗೆ ಬಟಾಣಿ ಗ್ರೇವಿ ಮಾಡ್ತಾರಲ್ವ, ಬಟಾಣಿ ಅಥವಾ ಪನ್ನೀರೆಲ್ಲ ಹಾಕಿ ಗ್ರೇವಿ ಮಾಡ್ತಾರಲ್ವ, ಅದರೊಂದಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕುರ್ಮಾ ಅಂತ ಹೇಳ್ತಾರಲ್ಲ, ಅದ್ರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದ್ರ ಕಾಂಬಿನೇಷನ್ ಅಂದರೆ ಚಿಕನ್ ಸಾಂಬಾರ್ ಜೊತೆಗೆ ಚೆನ್ನಾಗಾಗುತ್ತೆ. ಯಾರಾದರೂ ಟ್ರೈ ಮಾಡದೇ ಇದ್ದರೆ ಪ್ಲೀಸ್ ಟ್ರೈ ಮಾಡಿ. ತುಂಬಾ ಈಸಿಯಾಗಿರುವಂತಹ ರೆಸಿಪಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಅದರ ಸೌಂಡ್ ಕೂಡ ನಿಮಗೆ ತೋರಿಸ್ತೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.